ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಪವಿತ್ರ ಬಂಧನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ, ಪವಿತ್ರ ದೇವು ನೋಡ್ತಾನೆ ಟಿ ಶರ್ಟ್ ಬಟನ್ನ ಏರಿ ಪೀರಿ ಹಾಕ್ಬಿಟ್ಟಿರ್ತಾಳೆ. ಅದಕ್ಕೆ ಏನಾಯಿತು ಅಂತ ಫುಲ್ ವಿಡಿಯೋ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಪವಿತ್ರ ಬಂದುಬಿಟ್ಟು ಪವಿತ್ರ ಮತ್ತು ದೇವು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಹಾಗೆ ಟಿ ಶರ್ಟನ್ನು ಹಾಕ್ಬಿಡ್ತಾಳೆ. ಹಾಗಾಗಿ ಗುಂಡಿ ಮೇಲೆ ಕೆಳಗಡೆ ಹಾಕ್ಬಿಡುತ್ತೆ. ಏನ್ರಿ ನೀವು ಈ ಥರ ಗುಂಡಿ ಹಾಕಿದ್ದೀರಾ ಅಂತ ದೇವ್ ಸರ್ ಕೇಳ್ತಾ ಇರ್ತಾರೆ. ಪವಿತ್ರನಿಗೆ ಗೇಲಿ ಮಾಡ್ತಾ ಇರ್ತಾರೆ. ಅಯ್ಯೋ ನಮ್ಮ ತಮ್ಮನೂ ಹಾಗೆ ತೆಳಗಡೆ ಮೇಲ್ಗಡೆ ಹಾಕೊಂಡ್ಬಿಡ್ತಿದ್ದ, ಅವನಿಗೆ ಬುದ್ಧಿ ಇರಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಪವಿತ್ರ ಹೇಳ್ದ. ಹಾಗಾದರೆ ನಿಮ್ಗೆ ಇನ್ನೂ ಬುದ್ಧಿ ಬಂದಿಲ್ವೇನ್ರಿ ಅಂತ ಫುಲ್ ಖುಷಿಯಾಗಿ ನಗ್ತಾ ಇರ್ತಾರೆ ಇಬ್ಬರು. ಸರಿ ಇರ್ರಿ ಒಂದು ಸ್ವಲ್ಪ ಹಾಕ್ತೀನಿ ಅಂತೇಳಿ ಗುಂಡಿ ಹಾಕಿ ಸರಿ ಮಾಡಿ ಹೊರಗಡೆ ಹೋಗ್ತಾಳೆ ಪವಿತ್ರ. ದೇವು ಅವರು ಮಲಗಿರ್ತಾರೆ. ಹಾಗಾಗಿ ತುಂಬ ಅಂದರೆ ತುಂಬ ಚಳಿ ಜ್ವರ ಬಂದುಬಿಡುತ್ತೆ ದೇವು ಅವ್ರಿಗೆ. ಹಾಗೆ ನಮೃತ ಕೂಡ ಅಲ್ಲಿ ಬಂದು ಅಯ್ಯೋ ಇಷ್ಟೊಂದು ಚಳಿ ಜ್ವರ ಬಂದಿದೆ ಅಂತ ಎ ಸಿ ಹಾಕಿದ್ರೇನೋ ಕಮ್ಮಿ ಆಗುತ್ತೇನೋ ಅಂತ ಎ ಸಿನ ಆನ್ ಮಾಡಿಬಿಡ್ತಾರೆ. ಹಾಗಾಗಿ ಇನ್ನೂ ಸ್ವಲ್ಪ ಕೋಲ್ಡ್ ಆಗಿಬಿಡುತ್ತೆ ರೂಮೆಲ್ಲ. ಹಾಗೆ ಪವಿತ್ರ ಬಂದುಬಿಟ್ಟು ಏನೇ ಮಾಡ್ತಿದ್ದೀರ ನೀವು, ನಿಮಗೇನು ಬುದ್ಧಿ ಇಲ್ವಾ ಅಂತ ಬೈತಾ ಇರ್ತಾಳೆ ನಮೃತನಿಗೆ. ನಮೃತ ಏನು ನನಗೆ ಬೈತೀಯ ನೀನು ಅಂತ ಹೊಡೆಯೋಕ್ಕೆ ಹೋಗ್ಬಿಡ್ತಾಳೆ ನಮೃತ. ತಾತ ಬಂದುಬಿಟ್ಟು ಏನಮ್ಮ ಏನು ಮಾಡ್ತಾ ಇದೀಯ ನೀನು ಅಂತ ಕೇಳ್ತಾ ಇರ್ತಾನೆ. ಪವಿತ್ರ ಅವರು ಇಲ್ಲ ರಾಧಿಕಾ ಮೇಡಮ್ ಅವ್ರನ್ನ ಚೆನ್ನಾಗಿ ನೋಡ್ಕೋ ಅಂತ ಹೇಳಿ ಕಳಿಸ್ಬಿಡ್ತಾಳೆ. ಹಾಗೆ ದೇವನ ಹತ್ರ ಮತ್ತೆ ಪವಿತ್ರ ಹೋಗಿ ಪ್ರೀತಿ ಮಾತುಗಳನ್ನ ಆಡಿ ಮತ್ತೆ ಜ್ವರ ಕಮ್ಮಿ ಆಗುತ್ತಾ ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟ್, ಥ್ಯಾಂಕ್ ಯು.